ಬಾಗಲಕೋಟೆ ಜಿಲ್ಲೆ ಸನ್ 2022ರಿಂದ 23ನೇ ಸಾಲಿನಲ್ಲಿ ರಾಜೀವ್ ಗಾಂಧಿ ಅಭಿವೃದ್ಧಿ ನಿಗಮದಿಂದ ವಾಜಪೇಯ ನಗರ ವಸತಿ ಯೋಜನೆ ಅಡಿಯಲ್ಲಿನ 379 ಹೆಚ್ಚುವರಿ ಆಶ್ರಯ ಮನೆಗಳ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿನ 121 ಹೆಚ್ಚುವರಿ ಆಶ್ರಯ ಮನೆಗಳು ಸೇರಿ ಒಟ್ಟು 500 ಆಶ್ರಯ ಮನೆಗಳ ನಿರ್ಮಾಣಕ್ಕೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರರು ಸಂಬಂಧಪಟ್ಟ ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿಗಳ ತಂಡದೊಂದಿಗೆ ದಿನಾಂಕ ಜೂನ್ 20, 2024 ರಂದು ಸಾಯಂಕಾಲ 4 ಗಂಟೆಗೆ ಹುನಗುಂದ ನಗರದ ಹೊರವಲಯದ ಗುಡ್ಡದಲ್ಲಿ ಆಶ್ರಯ ಮನೆಗಳ ಜಗೆ ಪರಿಶೀಲನೆ ಮತ್ತು ಸ್ಥಳಾವಕಾಶದ ಪ್ರದೇಶವನ್ನು ವೀಕ್ಷಣೆ ಮಾಡಿದರು. ಈ ಆಶ್ರಯ ಮನೆಗಳ ಪರಿಶೀಲನೆ ಮತ್ತು ವೀಕ್ಷಣೆ ಸಂದರ್ಭದಲ್ಲಿ ಜಿಲ್ಲಾ ನಿರ್ಮಿತ ಕೇಂದ್ರದ ಯೋಜನಾ ನಿರ್ದೇಶಕರಾದ ಶಂಕರಲಿಂಗ ಗೋಗಿ ಮತ್ತು ಉಪವಿಭಾಗ ಅಧಿಕಾರಿಗಳಾದ ಸಂತೋಷ ಜಗಲಾಸರರೊಂದಿಗೆ ಸಿದ್ಧಗೊಂಡ 24 ಎಕರೆ ಪ್ರದೇಶದ ಆಶ್ರಯ ಮನೆಗಳ ನೀಲನಕ್ಷೆಯಲ್ಲಿನ ಸಾಧಕ ಬಾಧಕದ ಚರ್ಚೆ ಮತ್ತು ಪುರಸಭೆಯಲ್ಲಿ ಅನುದಾನದ ಲಭ್ಯತೆಯಿಂದ ಸರ್ಕಾರದ ಸುತ್ತೋಲೆನ್ವಯ ನಿಗದಿಪಡಿಸಿದ ದಿನಾಂಕ ಜುಲೈ 18, 2024 ರ ಕಾಲಾವಧಿಯಲ್ಲಿ ಆಶ್ರಯ ಮನೆಗಳ ಸ್ಥಳ ಮಾಪನ ಮತ್ತು ಗುರುತಿಸಿದ ಸ್ಥಳವನ್ನು ಜಿಪಿಎಸ್ ಮಾಡಿ ಕಂಪ್ಯೂಟರ್ನಲ್ಲಿ ಅಳವಡಿಸಬೇಕೆಂದು ಶಾಸಕರು ಅಧಿಕಾರಿಗಳ ಗಮನಕ್ಕೆ ತಂದರು. ನಂತರ ಅಧಿಕಾರಿಗಳು ಕಾಲಾವಧಿಯ ವಿಸ್ತರಣೆ ಬಗ್ಗೆ ಪ್ರಸ್ತಾಪಿಸಿದಾಗ ಆಗ ಶಾಸಕರು ವಿಸ್ತರಣೆಗೆ ಪ್ರಸ್ತಾವ ಸಲ್ಲಿಸಿದರೂ ಸಹ ಗುಡ್ಡದ ಪ್ರದೇಶವನ್ನು ತೆರವುಗೊಳಿಸಲು ಬೇಕಾಗುವಷ್ಟು ಕಾಲಾವಕಾಶ ಸಿಗದು. ಹಾಗಾಗಿ ಈ ಯೋಜನೆಯ ಸದ್ಬಳಕೆಯಾಗದಿದ್ದರೆ ಸರ್ಕಾರಕ್ಕೆ ಮರಳಿ ಹೋಗುತ್ತದೆ. ಈ ಯೋಜನೆಯನ್ನು ಇಲಕಲ್ಲ ತಾಲೂಕಿಗೆ ವರ್ಗಾಯಿಸಿದರೆ ಹೇಗಾದೀತು ಹಾಗೂ ಗುಡ್ಡವನ್ನು ತೆರವುಗೊಳಿಸಲು ಭಾರತಮಾಲಾ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ನಿರ್ಮಾಣ ಇಲಾಖೆಯೊಂದಿಗೆ ಸಂಪರ್ಕಿಸಿ ವ್ಯವಹರಿಸಿಕೊಂಡರೆ ಪುರಸಭೆಗೆ ವರಮಾನ ಸಂಗ್ರಹ ಮತ್ತು ಆಶ್ರಯ ಮನೆಗಳಿಗೆ ನೆಲ ಸಮವಾಗಿ ಪ್ರದೇಶ ಅಭಿವೃದ್ಧಿಗೊಳಿಸುವ ಬಗ್ಗೆ ಸೇರಿದಂತೆ ಇತರೆ ಆಯಾಮಗಳಲ್ಲಿ ಶಾಸಕರಿಂದ ಸಲಹೆ ಸೂಚನೆಗಳು ಪ್ರಸ್ತಾಪವಾದವು. ನಂತರ ಶಾಸಕರು ಹುನಗುಂದ ನಗರದಲ್ಲಿ ಒಟ್ಟು 943 ಫಲಾನುಭವಿಗಳಿದ್ದು ಎಲ್ಲರಿಗೂ ಹಕ್ಕುಪತ್ರಗಳು ವಿತರಣಾ ಹಂತದಲ್ಲಿದ್ದು ಒಂದೇ ಸೋರಿನಡಿ ಪ್ರದೇಶ ಅಭಿವೃದ್ಧಿಪಡಿಸಲು ಜಿಲ್ಲಾ ನಿರ್ಮಿತ ಕೇಂದ್ರ ಇಲ್ಲವೇ ಕೆಆರ್ಐಡಿಎಲ್ ಇಲಾಖೆ ವಹಿಸಿಕೊಂಡು ತ್ವರಿತವಾಗಿ ಕಾಮಗಾರಿ ಪ್ರಾರಂಭಗೊಳಿಸಬೇಕೆಂದು ಅಧಿಕಾರಿಗಳಿಗೆ ಖಡಕ್ಕಾಗಿ ಸೂಚಿಸಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಉಪವಿಭಾಗಾಧಿಕಾರಿಗಳು ಜಗಲಾಸರರಿಗೆ ಸಂಪರ್ಕಿಸಿ ಇಲ್ಲಿಯ ಯೋಜನೆ ಇಲಕಲ್ಲ ನಗರಕ್ಕೆ ವರ್ಗಾವಣೆಯಾದರೆ ಹುನಗುಂದ ನಗರದ ಫಲಾನುಭವಿಗಳಿಗೆ ವಿಳಂಬವಾಗುತ್ತಲ್ಲೆಂಬ ಮೌಖಿಕ ಪ್ರಶ್ನೆಗೆ ಅವಧಿ ವಿಸ್ತರಣೆಗೆ ಅವಕಾಶವಿದೆ. ಹಾಗಾಗಿ ಈ ಯೋಜನೆ ಬಗ್ಗೆ ಇನ್ನಷ್ಟು ವಿಸ್ತೃತ ಚರ್ಚೆ ನಂತರ ತಮಗೆ ಸ್ಪಷ್ಟಪಡಿಸುವುದಾಗಿ ತಿಳಿಸಿದರು. ಈ ಒಂದು ಪರಿಶೀಲನಾ ತಂಡದಲ್ಲಿ ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿ, ಹುನಗುಂದ ತಹಶೀಲ್ದಾರರಾದ ನಿಂಗಪ್ಪ ಬಿರಾದಾರ, ಇಲಕಲ್ಲ ತಹಶೀಲ್ದಾರರಾದ ಎಸ್.ಬಿ. ಕೂಡಲಿಗಿ, ಉಪ ತಹಶೀಲ್ದಾರರಾದ ಈಶ್ವರಗಡ್ಡಿ, ಪುರಸಭೆ ಮುಖ್ಯ ಅಧಿಕಾರಿಗಳಾದ ಪಿಕೆಗುಡದಾರಿ, ತಾಲೂಕಾ ಭೂಮಾಪನಾಧಿಕಾರಿಗಳು ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಅದು ಬೇರೆ
ಬರುತ್ತೆ ಅಂತಾರೆ ಸಾಹೇಬರು. ಪ್ರಮೋಟ್ ಅಸೆಟ್ ಕ್ರಿಯೇಷನ್ ಟೈಪ್ ವರ್ಕ್ಸ್ ಅಂದ್ರೆ ಬರೀ ಇದರ ಬಂದ ಸ್ಟೋನ್ ಡೆಮಾನ್ಸ್ಟ್ರೇಷನ್, ಜಂಗಲ್ ಕ್ಲಿಯರ್ಸು ಇಂಥವು ಇದ್ರೊಳಗೆ ಸರ್ಕ್ಯುಲರ್ ಇಶ್ಯೂ ಆಗ್ತಿದೆ. ಅಲ್ಲಿಂದ ₹1 ಕೆಲಸ ಮಾಡೋಕ್ಕೆ ಬರೋದು ಥ್ರೂ ಟೆಂಡರ್. ಬಾಕಿದ್ದು ಬಿಟ್ಟು ನಾವು ಮಾಡ್ತೀವಿ. ಮಾಡಕ್ಕೆ ಬರೋದು. ಅದಕ್ಕಾಗಿಯೇ ನಿಮ್ಮ ಇವ್ರು ಕೊಡೋಕ್ಕೆ ಬರಲ್ಲ ಅಂತ ವೆಹಿಕಲ್ ವರ್ಕ್ಸ್ ಅಲ್ಲಿಂದ ಬಂದತ್ರಿ ಹಾಂ ಅದಕ್ಕೆ ಬಂದಿರ್ತೈತ್ರಿ ಇಲ್ಲಿ ಮಾಡಿಸಿದ್ದು ಅಲ್ಲ ಅಲ್ಲಿಂದ ಊರಿಲಿಂದ ಆ ಕಡೆ ಎಷ್ಟಾಗುತ್ತೆ ಆ ಕಡೆ ಆಯ್ತಾನ ಅದೊಂದು 3 ಕಿಲೋಮೀಟರ್ ಬೇಡ 4 ಅರ್ಜೆಂಟ್ ಈಗ ಈಗ ನಿಮ್ಮದ್ರಾಗ ಸ್ವಲ್ಪ ಸ್ಟಾರ್ಟ್ ಮಾಡಿದ್ರೆ ಬರಲಿಲ್ಲ ಅದ್ರ ಪ್ರಕಾರ ನೀವು ಒಂದಿಷ್ಟು ಕೆಲ ವರ್ಕ್ ಹಾಕೊಂಡ್ರೆ ಅಂತ ಅದೇ ಎಸ್ಟಿಮೇಟಿಗೆ ಸಮ್ ಪಾರ್ಟ್ ಆಫ್ ವರ್ಕ್ ಇದ್ರಾಗ ಇಟ್ಕೊಂಡು ಮಾಡೋದಂತ ಈಗ ಅವ್ರು ಪತ್ರ ಕೊಟ್ಟಿಲ್ಲ ಮನಿಗಳು ರೆಡಿ ಅದ ಈಗ ಐದು ಮನೆ ಎಲ್ಲಿ ಕೊಡ್ತೀರಪ್ಪ ಎಲ್ಲಿ ಕಟ್ತೀರ ಈಗ ಈ 15 ದಿವಸ ಕೇಸ್ ಮಾಡಿದ್ರೆ ಅದು ವಾಪಸ್ ಏನು ಮಾಡ್ತೀವಿ ಎಲ್ಲ ಲೊಕೇಶನ್ ಸೇಮ್ ತೋರಿಸುತ್ತೆ ಸರ್. ಫಲಾನುಭವಿ ಕೂಡ ಸ್ಕ್ಯಾನ್ ಮಾಡಿ ಆಮೇಲೆ ಸರಿ ಭಾಳ ಡಿಫ್ರೆನ್ಸ್ ಮಾಡಿರ್ತಾರೆ ಸರ್. ಅಲ್ಲೆನ ಇನ್ನೊಂದು 1000 ಮನೆಯಲ್ಲಿ ಸ್ಯಾಂಕ್ಷನ್ ಮಾಡಿಸಿದ್ವಿ. ಈ 5 ಮನೆ ತಗೊಂಡು 15 ಮನೆಯನ್ನು ಅವರು ಟೈಮ್ ಕೊಡ್ತಾರೆ ಬಿಸ್ನೆಸ್ ಮಾಡಿ ಅವರು ಇಟ್ಕೊಂಡ್ಬಿಡ್ತಾರೆ. ಕಷ್ಟ ಡೀಟೇಲ್ ಆಗುತ್ತೆ. ನಾವು ಸಿಟಿ ಐತದು ನೀವು ಒಂದು ತಿಂಗಳು ಡೆವಲಪ್ಮೆಂಟ್ ಕೊಡಂಗಿಲ್ರಿ ಅದಕ್ಕೆ ಪರ್ಮಿಟ್ ಇಲ್ಲ. ಅದಕ್ಕೆ ಒಂದು ರಾಯಲ್ಟಿ ಫಿಕ್ಸ್ ಮಾಡಿ ತೊಗೊಂಡು ಲೆವೆಲ್ ಮಾಡಿ ದಬಾಶ್ ಹೋಗ್ಬಿಡ್ತೀವಿ. ಹೌದಾ ಸರ್? ಅಲ್ಲ ಇದು ಸೈಟ್ ನಂಬರ್ ಹಾಕಿರಲ್ಲ ನೀವು ಹಾಕ್ಬೋದು.